ಇನ್ನು ಧರ್ಮಸ್ಥಳದ ಈ ಬುರುಡೆ ಕೇಸ್ನ ತನಿಖೆ ಏನಿದೆ ಅದು ರೋಚಕ ಘಟ್ಟವನ್ನ ತಲುಪಿದೆ. ಇವತ್ತು ಕೂಡ ವಿಚಾರಣೆ ಮೇಲೆ ವಿಚಾರಣೆ ನಡೀತು. ಈ ಸೌಜನ್ಯ ಮಾವ ವಿಠಲ್ಗೌಡನ ವಿಚಾರಣೆ ಕೂಡ ನಡೀತಾ ಇದೆ. ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮರೋಡಿ SIT ತನಿಖೆಯನ್ನ ದುರ್ಬಲಗೊಳಿಸುವಂತ ಪ್ರಯತ್ನ ನಡೀತಿದೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಧರ್ಮೀಯರು ಧರ್ಮದ ಹೆಸರಲ್ಲಿ SIT ಅನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವರು ಒಬ್ಬರನ್ನು ಅರೆಸ್ಟ್ ಮಾಡದೇ ಇರಲಿಕ್ಕೆ ಏಕೈಕ ಕಾರಣ ಅಂತಂದ್ರ ಧರ್ಮಸ್ಥಳ ಕೇಸ್ನಲ್ಲಿ ಚುರುಕುಗೊಂಡ SIT ತನಿಖೆ. ಸೌಜನ್ಯ ಮಾವ ವಿಠಲಗೌಡನನ್ನ SIT ತೀವ್ರ ವಿಚಾರಣೆ. ಮೌನ ಪ್ರತಿಭಟನೆ ಎಚ್ಚರಿಕೆ ನೀಡಿದ ಮಹೇಶ್ ತಿಮರೋಡಿ. ಧರ್ಮಸ್ಥಳ ಬುರುಡೆ ಕೇಸ್ನಲ್ಲಿ SIT ತನಿಖೆ ರೋಚಕ ಘಟ್ಟಕ್ಕೆ ಬಂದಿದೆ. ಬುರುಡೆ ಹಿಂದಿನ ರಹಸ್ಯ ಕೆದಕೋಕೆ ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸಲಾಗ್ತಿದೆ. ಇಂದು ಕೂಡ 4 SIT ವಿಚಾರಣೆ ನಡೆಸಿತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಟಿ, ಸೌಜನ್ಯ ಮಾವ ವಿಠಲಗೌಡ, ಆಪ್ತ ಪ್ರದೀಪ್ನನ್ನ ತೀವ್ರ ವಿಚಾರಣೆ ಮಾಡಲಾಯಿತು. ಮಾಸ್ಕ್ಮ್ಯಾನ್ ಚಿನ್ನಯ್ಯ ತಂದಿದ್ದ ತಲೆಬುರುಡೆಯನ್ನ ಸೌಜನ್ಯ ಮಾವ ವಿಠಲಗೌಡನೇ ಕೊಟ್ಟಿದ್ದು ಅನ್ನೋದು ಗೊತ್ತಾದ ಬಳಿಕ ತನಿಖೆಯ ದಿಕ್ಕೇ ಬದಲಾಗಿದೆ. ಬಂಗ್ಲಗುಡ್ಡಕ್ಕೆ ವಿಠಲಗೌಡನನ್ನ SIT ಕರೆದೊಯ್ದಿತ್ತು. ಸ್ಥಳ ಮಹಜರನ್ನು ಮಾಡಲಾಗಿತ್ತು. ಇವತ್ತು ಕೂಡ ಸೌಜನ್ಯ ಮಾವ ವಿಠಲಗೌಡನನ್ನ ವಿಚಾರಣೆ ಮಾಡಲಾಯಿತು. ಬುರುಡೆ ಕೇಸ್ಗೆ ಸಂಬಂಧಿಸಿದಂತೆ ಕೆಲ ಮಾಹಿತಿಯನ್ನ SIT ಅಧಿಕಾರಿಗಳು ಪಡೆದುಕೊಂಡ್ರು. SIT ತನಿಖೆಯನ್ನ ದುರ್ಬಲಗೊಳಿಸೋ ಯತ್ನವಾಗ್ತಿದೆ. ರಾಜ್ಯಾದ್ಯಂತ ಹೋರಾಟದ ಎಚ್ಚರಿಕೆ ಕೊಟ್ಟ ತಿಮರೋಡಿ. ಹೌದು, SIT ತನಿಖೆಯನ್ನ ದುರ್ಬಲಗೊಳಿಸೋ ಪ್ರಯತ್ನವಾಗ್ತಿದೆ ಅಂತ ಮಹೇಶ್ ಶೆಟ್ಟಿ ತಿಮರೋಡಿ ಗಂಭೀರ ಆರೋಪ ಮಾಡಿದ್ದಾರೆ. ದುಷ್ಟ ಶಕ್ತಿಗಳ ವಿರುದ್ಧ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು, ಗೃಹ ಮಂತ್ರಿ ಜಿ ಪರಮೇಶ್ವರ್ ಅವರ ಒಂದು ಮುತಾಲಿಕೆಯಲ್ಲಿ ನಡೆಯುತ್ತಿರುವಂತಹ SIT ತಂಡ, ಆ SIT ತಂಡವನ್ನು ದುರ್ಬಲ ಮಾಡಲಿಕ್ಕೋಸ್ಕರ ಅಧರ್ಮೀಯರು ಧರ್ಮದ ಹೆಸರಲ್ಲಿ SIT ಅನ್ನು ದುರ್ಬಲ ಮಾಡಲಿಕ್ಕೆ ಹೊರಟಿದ್ದಾರೆ. ಇವತ್ತು ಅವರ ಮನಸ್ಸನ್ನು ಹಾಳು ಮಾಡುವಂತಹ ಒಂದು ದುಷ್ಟ ಶಕ್ತಿಗಳ ಹುನ್ನಾರವನ್ನು ಮೆಟ್ಟಿ ನಿಲ್ಲಲಿಕ್ಕೋಸ್ಕರ ಆ SITಗೆ ಒಂದು ಪ್ರಬಲವಾದ ಶಕ್ತಿಯನ್ನು ಕೊಡಬೇಕು. ನಾವು ಕೂಡ ರಾಜ್ಯಾದ್ಯಂತ ಒಂದು ಕರೆಯನ್ನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಆದಷ್ಟು ಬೇಗ ನಾವು ಸಮಯವನ್ನು ಕೂಡ ದಿನವನ್ನು ಕೂಡ ನಿಗದಿ ಮಾಡ್ತೇವೆ. ಏನು ಮಹಾತ್ಮ ಗಾಂಧೀಜಿಯವರ ಶಾಂತಿ ಮಂತ್ರ ಇದೆಯೋ ಅದೇ ರೀತಿ ನಾವು ಕೂಡ ಮೌನ ಪ್ರತಿಭಟನೆಯನ್ನು ಬೆಳ್ತಂಗಡಿ ತಾಲೂಕಿನಲ್ಲಿ ಲಕ್ಷಾಂತರ ಜನರು ಸೇರಿ ಮಾಡಲಿಕ್ಕಿದ್ದೇವೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇದ್ದೇವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ಸಮೀರ್ ಸೇರಿ ಅನೇಕರು ಬಾಯಿಗೆ ಬಂದಂತೆ ಮಾತನಾಡ್ತಿದ್ದಾರೆ. ಮಟ್ಟಣ್ಣನವರ್, ತಿಮರೋಡಿ ಬಂಧನ ಯಾಕಾಗ್ತಿಲ್ಲ ಅಂತ ಪ್ರಶ್ನಿಸಿದ್ದಾರೆ. ಉಳಿದವರೆಲ್ಲರನ್ನೂ ಬಿಡಬೇಕನ್ನುವಂಥ ಒಂದು ಷಡ್ಯಂತ್ರವನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯ ಕೆಲವು ಜನ ಈ ಷಡ್ಯಂತ್ರದಲ್ಲಿ ಪರದೆಯ ಹಿಂದಗಡೆ ಕೆಲಸವನ್ನ ಮಾಡಿದ್ದಾರೆ. ಅದಕ್ಕೆ ಈ ಷಡ್ಯಂತ್ರ ಹೊರಗಡೆ ಬಂದ್ರೆ ಕಾಂಗ್ರೆಸ್ಸಿನ ನಿಜವಾದ ಬಣ್ಣ ಬಯಲಾಗ್ತದಂತೇಳಿ ಇವರೇನೋ ಆರೋಪಿಗಳಿದ್ದಾರಲ್ಲ, ಇವರೆಲ್ಲ ತಲೆಬುರುಡಿ ತಂದು ಕೊಟ್ಟಿನಿ ಅಂತ ಹೇಳಿದವ, ಸಮೀರ್ ಅನ್ನೋ ವಿಡಿಯೋ ಮಾಡಿದವ, ಮತ್ತೊಬ್ಬರು ಯಾರಿದ್ದಾರೆ, ಇವ್ರ ಹೆಸರು ಹೇಳಕ್ಕೂ ನನಗೆ ಇಚ್ಛೆ ಇಲ್ಲ. ಇವರು ಒಬ್ಬರನ್ನೂ ಅರೆಸ್ಟ್ ಮಾಡದೇ ಇರಲಿಕ್ಕೆ ಏಕೈಕ ಕಾರಣ ಅಂತಂದ್ರೆ ರಾಜ್ಯ ಮತ್ತು ನಮ್ಮ ರಾಜ್ಯದ ಹೊರಗಡೆಯಿಂದ ಷಡ್ಯಂತ್ರ ಇದಕ್ಕಾಗಿದೆ. ಈ ಷಡ್ಯಂತ್ರದಲ್ಲಿ ಕೆಲವು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಆ ಷಡ್ಯಂತ್ರ ಹೊರಗೆ ಬಂದರೆ ಕಾಂಗ್ರೆಸ್ಸಿನ ಪೂರ್ಣ ಬಯಲಾಗ್ತದೆ, ಬಣ್ಣ ಬಯಲಾಗ್ತದೆ. ಇದೆಲ್ಲ ಒಂದ್ ಕಡೆಯಾದ್ರೆ ಮತ್ತೊಂದ್ ಕಡೆ ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಯೂಟ್ಯೂಬರ್ ಅಭಿಷೇಕ್ನನ್ನ ಮತ್ತೆ ವಿಚಾರಣೆ ಮಾಡಲಾಗಿದೆ. ಇವತ್ತು ವಿಚಾರಣೆ ಮಾಡಿ ವಿಡಿಯೋ ಮಾಡಿದ್ರ ಬಗ್ಗೆ ಮಾಹಿತಿ ಪಡೆದ್ರು. ಬ್ಯೂರೋ ರಿಪೋರ್ಟ್, TV9.